ಅವ್ರವ್ಗೆ ಕರಿಬೇಕಾದ್ರೂ ದಾನಮ್ಮನೆ ಅಂತಿತ್ತು, ಅಪ್ಪಕ್ಕೆ ಕರಿಬೇಕಾದ್ರೂ ದಾನಮ್ಮನೆ ಅಂತಿತ್ತು. ಹಿಂಗೆ ಬೆಳೀತಾ 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 ಆರೂವರೆ 7 ವರ್ಷದ ಮಗ ಆಯ್ತು. ಯಾವಾಗಿಂದ 7 ವರ್ಷದಿಂದ ಮಗ ಆಗ್ಯದೆ. ಹಿಂಗೆ ಆಗಿರ್ತಕ್ಕಂಥ ಪ್ರಸಂಗದೊಳಗ ಅಲ್ಲಿ ಏನಾಗ್ಯದ ತಗೊಂಡು ಕೇಳಿದ್ರ ಆ ತಂದಿಗೆ ಏನ್ರಿ ಬಸಮ್ಮನ ಗಂಡಗ ವಿಷಮಜ್ವರ ಬಂದು ಗಂಡ ಸತ್ತೊಯ್ಬಿಟ್ಟ. ಏನ್ರಿ ವಿಷಮಜ್ವರ ಬಂದು ಗಂಡ ಸತ್ತೊಯ್ಬಿಟ್ಟ. ಯಾವಾಗ ವಿಷಮಜ್ವರ ಬಂದ ಸತ್ತೋಗಿಬಿಟ್ಟ. ಮನೆಗೆ ನೋಡ್ತಾ ಬಡತನ ಮನಿತನ ಹೆಂಗೆ ಬದುಕಬೇಕು? 1 ತಿಂಗಳಿಂದ ಕುತ್ಕೊಂಡು ಉಂಡ್ಲು, 2 ತಿಂಗಳಿಂದ ಕುತ್ಕೊಂಡು ಉಂಡ್ಲು, 3 ತಿಂಗಳಿಂದ ಕುತ್ಕೊಂಡಿಂದ ಉಂಡ್ಲು. ಯಾವಾಗಿಂದ ಹಿಂಗೆ ಕುತ್ಕೊಂಡಿಂದ ಉಂಡ್ಲು ಎಲಿತನ ಕುತ್ಕೊಂಡು ಉಣ್ಣಕ್ಕಾಕದ? ಎಲಿತನ ಕುತ್ಕೊಂಡು ಉಣ್ಣಕ್ಕಾಕದ್ರಿ? ಏನು ಹೊಲ ಇಲ್ಲ, ನೆಲ ಇಲ್ಲ, ಯಾವುದು ಕೂಡ ಇಲ್ಲ. ಎಲಿತನ ಕುತ್ಕೊಂಡು ಉಣ್ಣಕ್ಕಾಕದ? ಓಣ್ಯಾಗಿನ ಹೆಣ್ಮಕ್ಳಿಗೆ ಏನಂದ್ಲು, ಯಾಕ ನನಗೂ ನನ್ನ ಗಂಡ ಸತ್ತು ಹೋಗ್ಬಿಟ್ಟನವ, ನನ್ನ ಮನ್ಯಾಗನು ಕೂಡ ಏನೂ ಇಲ್ಲ, ಈ 3 ತಿಂಗಳಾಯ್ತು ಕುತ್ಕೊಂಡು ಉಣ್ಣಾಕತ್ತೀನಿ, ನನ್ನ ಹತ್ರ ಏನೂ ಇಲ್ಲ, ಅದಕ್ಕೆ ನಾನು ನಿಮ್ಮ ಜೊತೆಯೊಳಗೆ ಅಂದ ಕೂಲಿ ಕೆಲಸಕ್ಕೆ ಬರ್ತೀನಿ ಎತ್ತಿಕೊಳನು. ಪಾಪ ಓಣ್ಯಾನ ಹೆಣ್ಮಕ್ಳು ಅಂದರು, ಬಾರ ಇವ ಯಾರು ಬೇಡ ಅಂತಾರ, ಏನು ನಾವೇನು ನಿನಗೇನು ಹೊತ್ಕೊಂಡು ಹೋಗ್ತೀವಿ ಏನ್ರಿ, ನೀ ದುಡಿತಿದ್ದಿ, ನಿನ್ನ ಪಗಾರ ಕೊಡ್ತಾರೆ, ನಿನ್ನ ಕೂಲಿ ಕೊಡ್ತಾರೆ, ನಡಿ ನಮ್ಮ ಜೋಡೆ ನಡಿ ಎತ್ತಿಕೊಂಡಂದು. ಇವರೆಲ್ಲ ಓಣ್ಯಾಗಿನ ಹೆಣ್ಮಕ್ಳು ಏನು ಮಾಡ್ತಿದ್ರತ್ತಂದ್ರೆ ದಿನನಿತ್ಯನ ಕೂಡ ಒಬ್ಬನ ಹೊಲಕ್ಕೆ ಹೋಗ್ತಿದ್ರು. ಆ ಊರು ಗೌಡಿದ್ದ, ಗೌಡನ ಹೊಲಕ್ಕೆ ಹೋಗೋದು ದಿನ ಕೂಲಿ ಕೆಲಸಕ್ಕೆ. ಯಾಕಂದ್ರೆ ಅವನ ಬಳಿ ದೊಡ್ಡ ಆಸ್ತಿ. ಅವನಿಗೆ 1 ದಿವಸನೂ ಕೂಡ ಆಳ ಮನುಷ್ಯರು ಸಿಗಲಿಲ್ಲ ತಗೊಂಡ್ರ, ಕೂಲಿ ಮಾಡೋರು ಸಿಗಲಿಲ್ಲ ತಗೊಂಡು ಅವನು ಹೊಲನೇ ನಡೀತಿದ್ದಿಲ್ಲ. ಅದಕ್ಕಿಂತ ಪ್ರತಿನಿತ್ಯ ಅವನ ಹೊಲಕ್ಕೆ ಹೋಗ್ತಿದ್ರು. ಅವ್ರ ಜೊತೆಯೊಳಗಿಂದ ಬಸಮ್ಮನು ಕೂಡ ಅದೇ ಹೊಲಕ್ಕಿಂದ ಹೋಗ್ತಿದ್ಲು. ನೋಡಕ್ಕೆ ಸ್ವಲ್ಪ ಒಂದು ಬಸಮ್ಮ ಜರ ರೂಪವಂತಿಯಾಗಿದ್ಲು. ಬಡತನ ಇರ್ಲಕ್ಕೆ ಪರಮಾತ್ಮ ಆಕೆಗೆ ರೂಪ ಅಂತಕ್ಕಂಥ ಕೊಟ್ಟಿದ್ದ. ದಿನನಿತ್ಯನ ಕೂಡ ಅದೇ ಹೊಲಕ್ಕಿಂದ ಹೋಗುವುದರಿಂದ ಗೌಡ ಏನು ಮಾಡಿಬಿಟ್ಟ, ಈ ಬಸಮ್ಮನ ಮೇಲೆ ಮನಸ್ಸು ಮಾಡ್ದ. ಕಲ್ಪನೆ ಇರಲಿ ಮಗ, ದಿನನಿತ್ಯನೂ ಅದೇ ಹೊಲಕ್ಕಿಂದ ಹೋಗೋದ್ರಿಂದ ಅವ್ರಿಗೆ ಮಾತಾಡ್ಸುಗತ್ತ ನೋಡ್ಕೊಂತ ಇರುವಂಥ ಪ್ರಸಂಗದೊಳಗೆ ಏನ್ರಿ ಗೌಡ ಏನು ಮಾಡ್ತಾನ, ಆ ಬಸಮ್ಮನ ಮೇಲೆ ಮನಸ್ಸು ಮಾಡ್ದ. ಯಾವಾಗಿಂದ ಮನಸ್ಸು ಮಾಡ್ದ, 1 ದಿವಸದ ಬಸಮ್ಮಗೆ ಅಂತ ಹೇಳ್ದ, ನೋಡು ನಿನಗಂತೂ ಕೂಡ ಗಂಡಿಲ್ಲ, ನೋಡಕ್ಕಿಂತ ರೂಪತಿ ಆಗಿದೆಯಾ, ಯಾಕಿಟ್ಟು ಕಷ್ಟಪಡ್ತಿದ್ದಿ ಬಿಸಿಲಾಗ, ಯಾಕಿಟ್ಟಿಂದ ಹೈರಾಣ ಹಾಕಿದ್ದೀನಿ ಬಿಸಿಲಾಗ, ಈಗ ನೀ ಮನಸ್ಸು ಮಾಡಿದೆ ಎತ್ತಿಕೊಂಡ್ರ ಆರಾಮ ನಿನ್ನ ಮನೆಯಾಗಿಂದ ಕುತ್ಕೊಂಡ ಉಣ್ಣಾಕತ್ತಿ, ನಿನಗೆ ಬೇಕು ಬೇಡದೆ ಕೊಡ್ತೀನಿ, ಅದಕ್ಕೆ ನಾನು ನಿನ್ನ ಮ್ಯಾಲಿಂದ ಮನಸ್ಸು ಮಾಡಿ ನಿನ್ನ ಮೊದಲ ಒಲ್ಲೆ ನಂಗೆ ಅಂದ್ಲು. ಆಕೆಗೂ ಕೂಡ ಖರೆ ಅನ್ನಿಸ್ತು, ಮತ್ತು ನನ್ನ ಮನೆಯಾಗಾರ ಏನೂ ಇಲ್ಲ, ಆಯ್ತು ಬಿಡು ನನಗೆಲ್ಲ ಕೊಡ್ತೀನಿ ತಂದಾಗ ಬಸಮ್ಮನು ಕೂಡ ಗೌಡನ ಮೇಲಿಂದ ಮನಸ್ಸು ಮಾಡಲು. ಯಾವಾಗಿಂದ ಮನಸ್ಸು ಮಾಡಲು ಬರೀ ಅಂದ ಹೊಲದಾಗೆ ಭೇಟಿ ಆಗೋದು, ಅಲ್ಲೇ ಮಾತಾಡೋದು ಆಗಿತ್ತು. ಇವ ಗೌಡ ಏನಂದ, 1 ದಿವಸ ಇಲ್ಲ, ನಾವು 8 ದಿವಸ ತರ ಇಲ್ಲೇ ಹೊಲದಾಗ ಭೇಟಿ ಆಗೋನು, 8 ದಿವಸ ತರ ಹೊಲದಾಗೆ ಮಾತಾಡೋನು, ನಾ ಇವತ್ತಿಂದ ರಾತ್ರಿ ನಿನ್ನ ಮನೆಗೆ ಬರ್ತೀನಿ ಎತ್ತಿಕೊಂಡ ಗೌಡ ಅಂದ. ಅವಾಗಿಂದ ಬಸಮ್ಮ ಅಂತಾಳ, ಬೇಡ ನನ್ನ ಮಗ ಆಗ್ಲಿ ಅಂದ. 6.5 ವರ್ಷ 7 ವರ್ಷದ ಮಗ ಆಗ್ಲಕ್ಕತ್ತದ, ಅದಕ್ಕೆಲ್ಲ ತಿಳಿಲಿಕ್ಕತ್ತದ, ಬೇಡ ಅಂದ್ಲು. ಇಲ್ಲ ತಿಳಿಲಕ್ಕ, ಮತ್ತೆ ತಿಳಿದ್ರೆ ಅಂತಂದ್ರ ನಾವು ಎಷ್ಟು ದಿವಸ ತರ ಹೊರಗೆ ಭೇಟಿ ಆಗೋದು, ಅದಕ್ಕೆ ನಾ ಬಂದೇ ಬರ್ತೀನಿ ಎತ್ತಿಕೊಂಡ್ ಹಠ ತೊಟ್ಟ. ಆಯ್ತು ಬಾ ಎತ್ತಿಕೊಂಡಂದ್ಲು. ಯಾವಾಗ ಮನ್ಯಾಗಿಂದ ಮಗ ಇತ್ತಲ್ಲ ದಾನಪ್ಪ, ಆ ಕೂಸಿಗೆ ಅಂತಾಳ, ಮಗ ಇವತ್ತಿನಿ ಇಲ್ಲಿ ಒಳಗೆ ಮಕ್ಕೋರು, ಒಬ್ಬನೇ ಮಕ್ಕೋತಿ, ನೀ ಶಾಣೆ ಅಲ್ಲ, ನನ್ನ ರಾಜ್ಯ ಅಲ್ಲ, ಹಿಂಗ ಅಂದು ಆ ಕೂಸಿಗೆಂದ ಮನಸ್ಸು ಒಲಿಸಿ ಏನು ಮಾಡ್ಯಾಳ, 1 ಕೋಲಿ, ಆ ಕೋಲಿ ಒಳಗೆಂದ ಬಾಗಿಲು ಹಾಕಿ ಹೊರಗಿನ ಕೊಂಡಿ ಹಾಕ್ಯಾಳ. ರಾತ್ರಿ 9 ಗಂಟೆ ಸಮಯ. ಅದು ತಾಯಿ ಬಿಟ್ಟರೆ ಹಂಗೆ ನಿದ್ದೆ ಬರ್ತದೆ ಕೂಸಿಗೆ. ನೋಡ್ರಿ, ನೀವು ಮಕ್ಕಳಿಗೆ ಒಂದು ಚಟ ಇರ್ತದ, ತಾಯರೇ ಆ ಕೂಸಿನ ಮೇಲೆ ಎದಿ ಮೇಲೆ ಕೈ ಹಾಕಬೇಕು, ಇಲ್ಲಾದ್ರಿಂದ ಕೂಸರೆ ತಾಯಿ ಎದಿ ಮೇಗಂದ ಕೈ ಹಾಕಬೇಕು, ಅಂದ್ರೆ ನಿದ್ದೆ ಬರ್ತದ. ಯಾಕ್ರಿ, ಮಗಲ ತಾಯಿ ಮಾತಾಡ್ಸ್ಕೊಂತ ಅದಕ್ಕೆ ಹಿಂಗೆ ತಲೆ ಮೇಲೆ ಬಡ್ಕೊಂತ ಮಕ್ಕಳು ಹತ್ತಿಕೊಂಡಂದು ಹಿಂಗೆಲ್ಲ ಮಾಡ್ಕೊತಂದ ಅದ್ರಿಗೆ ಕೂಸಿನ ಕೈ ಎದಿ ಮೇಲೆ ಕೈ ಹಾಕಿದ್ರೆ ಯಾವಾಗಿಂದ ಕೂಸಿಗೆ ನಿದ್ದೆ ಬರ್ತದ. ಯಾವಾಗಿಂದ ಅದು ಕೂಸಿಗೆ ಅಂದ್ರೆ ನಿದ್ದೆನೇ ಬರಲಿಲ್ಲ ಏನ್ರಿ. ಹೊರಗೆ ಅಲ್ಲಿ ಕೋಲೆಗೆ ನಿಂತು ಈ ಗೌಡ ಮನೆಗೆ ಬಂದ 9 ಗಂಟೆಕ ಯಾವಾಗಿಂದ ಇವ್ರಿಬ್ರು ಚೆಲ್ಲಾಟ ಆಡೋದನ್ನ ಏನ್ರಿ, ಇವರೆಲ್ಲ ನಗೋದು ಕೆಲೋದನ್ನ ಅದು ಕೂಸಿ ಏನು ಮಾಡ್ಯದ, ಹಿಂಗೆ ಬಾಕಲಿಗೆ ಹಿಂಗೆ ಸಂಧಿ ಇರ್ತದಲ್ಲ, ಆ ಸಂಧ್ಯಾಗ ನಿಂತ್ಕೊಂಡಿಂದ ನೋಡ್ಯದ. ಯಾವಾಗಿಂದ ಸಂಧ್ಯಾಗಿಂದ ನಿಂತ್ಕೊಂಡಿಂದ ನೋಡ್ತಿತ್ತು. ಅವಾಗ ಬೆಳಗಾಯ್ತು. ಬೆಳಗಾದ ಕೂಡಲೇ ಯಾವಾಗಂದ ಆ ಕೂಸಂದ ಬಾಗಿಲು ತೆಗಿತಾಳ. ಬಾಗಿಲು ತೆಗೆದು ಕೂಡಲೇ ಕೂಸಿಂದ ಹೊರಗೆ ಬರ್ತದ. ಬಂದು ಕೂಡಲೇ ಮೊದಲಿಗೆ ಏನು ಕೇಳ್ತದ, ರಾತ್ರಿ ಬಂದಿದ್ದಲ್ಲ ಅವ ಯಾರು ಅಂತ ಕೇಳ್ತ. ನೋಡ್ರಿ, ರಾತ್ರಿ ಬಂದಿದ್ದಲ್ಲ ಅವ ಯಾರು ಹೊತ್ತಿಕೊಂಡಾಗ, ತಮ್ಮ ತೊಗೊಂಡು ಏನು ಮಾಡಿ ನಡಿ ನೀ ಮೈ ತಕೊ ನಡಿ, ನಿನಗೆ ಅದು ತಿನ್ನಿಸ್ತೀನಿ ಇದು ತಿನ್ನಿಸ್ತೀನಿ ಎತ್ತಿಕೊಂಡಂದು ಅದು ಕೂಸಿಗೆ ಅಂದ ಮಾತು ಮರೆಸದ್ಲು. ಮತ್ತು ಪ್ರತಿನಿತ್ಯನ ಕೂಡ ಏನ್ರಿ ಅಡಿಗೆ ಮಾಡಿಟ್ಲು, ಆ ಕೂಸಿಗೂ ಕೂಡ ಮಾಡಿಟ್ಲು. ತಾನಿಂದ ಬುತ್ತಿ ತೊಗೊಂಡ ಹೊಲಕ್ಕೆ ಹೋದ್ಲು ಗೌಡನ ಹೊಲಕ್ಕೆ.
ಅವಾಗ ಅಲ್ಲಿ ಅಂದ್ಲು, ನೋಡು ನಾ ಹೇಳಿದ್ನಲ್ಲ ನಿನಗೆ, ನನ್ನ ಮಗನಿಗೆ ಅದು ತಿಳಿಲಿಕ್ಕತ್ತದ, ಅದಕ್ಕೆ ನಿನಗೆ ಮನೆಗೆ ಬರಿಬೇಡ ಹತ್ತುಕೊಂಡೆ. ಮತ್ತೆ ಈಗ ರಾತ್ರಿ ಬಂದವ್ರು ಯಾರು ಹತ್ತುಕೊಂಡೆ ಕೇಳಿದ್ರೆ ನಾ ಏನು ಉತ್ತರ ಕೊಡ್ಲಿ ಹತ್ತುಕೊಂಡಂದಾಗ ಗೌಡ ಅಂತಾನ, ನಿಮ್ಮಪ್ಪ ಬಂದನಂತ ಹೇಳು ಹತ್ತುಕೊಂಡ. ನಿಮ್ಮಪ್ಪ ಬಂದನ ಹತ್ತುಕೊಂಡ್ ಹೇಳು. ಹಂಗೆ ಹೇಳಕ್ಕದ ನನಗ, ನಾನು ಹೇಳಂಗಿಲ್ಲ ಹತ್ತುಕೊಂಡ್ಲು. ಯಾವಾಗಿಂದ ಹೇಳಂಗಿಲ್ಲ? ಹೌದು ನೀ ಹೇಳಂಗಿಲ್ಲ ಹತ್ತುಕೊಂಡ್ರ ನಾನು ನಿನ್ನ ಮನೆಗೆ ಬರುದು ನಾ ಬಿಡಂಗಿಲ್ಲ ಅಂದಿವ. ನಾನು ನಿನ್ನ ಮನೆಗೆ ಬರವನಿ, ನಾ ಪ್ರತಿನಿತ್ಯನು 2 ದಿವಸದ ನಾವು ಹೊರಗಿಂದ ಬೆಟ್ಟ ಹಾಲಕ್ಕದ, ನಾ ನಿತ್ಯನೂ ಕೂಡ ನಿನ್ನ ಮನೆಗೆ ಬರವನಿ ಎತ್ತಿಕೊಂಡ. ಯಾವಾಗಿಂದ ಬ್ಯಾಡ ಅಂತಂದ್ರೆ ಇಲ್ಲಿಲ್ಲ ನಾನು ನಿನ್ನ ಮನೆಗೆ ಬರವನಿ ಎತ್ತಿಕೊಂಡಂದಾಗ ಅವಾಗಿಂದ ಆಯ್ತು ಬಾ ಹತ್ತಿಕೊಂಡಂದು ಹೇಳಲು. ನಿನ್ನೆ ಏನು ಹೇಳಿದ್ಲಲ್ಲ ಕೂಸಿಗೆ, ಏನ್ರಿ ನೀ ರಾಜೆ ಅಲ್ಲ, ನೀ ಅಂಥವಲ್ಲ ಇಂಥವಲ್ಲ ಹೇಳಕತ್ಲು. ಅದು ಕೂಸು ಕೇಳಿಲ್ಲ, ಕಾಲು ತಿಕ್ಕಿ ತಿಕ್ಕಿ ಹೇಳಕತ್ತು. ಅವ್ವ ನಿನ್ನ ಬಿಟ್ಟು ನಾ ಮಲ್ಕೊಳಂಗಿಲ್ಲ, ನಾನು ನಿನ್ನ ಹತ್ರನೇ ಮಕ್ಕೋತೀನಿ, ನನಗೆ ನಿದ್ದೆ ಬರಂಗಿಲ್ಲ, ನಿನ್ನ ಹತ್ರನೇ ಮಲ್ಕೋತೀನಿ, ನಿನ್ನ ಹತ್ರನೇ ಮಕ್ಕೋತೀನಿ ಎತ್ಕೊಂಡು ಒಂದು ಸೌನ ಕಾಲು ತಿಕ್ಕಿ ತಿಕ್ಕಿ ಹೇಳಕತ್ತು ಹುಡುಗ. ಯಾವಾಗಿಂದ ಕಾಲು ತಿಕ್ಕಿ ತಿಕ್ಕಿ ಅಂತ ಅಳುವಂಥ ಪ್ರಸಂಗದ ಒಳಗ ತಾಯಿ ಅಂತಾಳ, ನೋಡು ಮಗ ನೀನು ನನ್ನ ಜೊತೆಯೊಳಗನೆ ಮಕ್ಕೋಬೇಕಲ್ಲ, ನನ್ನ ಜೋಡಿನೇ ಮಕ್ಕೋಬೇಕಲ್ಲ, ಒಂದು ಕೆಲಸ ಮಾಡು. ಏನು ಕೆಲಸ? ಈಗ ಹಾಲು ಕುಡಿ, ಹಾಲು ಕುಡಿ, ನನ್ನ ಜೊತೆಯೊಳಗೆ ಕರ್ಕೊಂಡು ಮಕ್ಕೋತೀನಿ. ಆಯ್ತವ ನಾ ಕುಡಿತೀನಿ ತಾ ತಿಳ್ಕೊಂಡು ಯಾವಾಗಿಂದ ಒಂದು ಗ್ಲಾಸ್ ಅಂದ ಹಾಲು ಒಯ್ದಂದ ಕೂಸಿ ಕೊಟ್ಟಾಳ. ಆ ಕೂಸ ಯಾವಾಗಿಂದ ಒಂದು ಗ್ಲಾಸ್ ಅಂದ ಹಾಲ ಹಿಂಗೆ ಗಟ 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 ಕುಡಿತು. ಆದ್ರೆ ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ ಅದು ಏನು ಒಂದು ಗ್ಲಾಸ್ ಹಾಲು ಕೊಟ್ಟದಲ್ಲ, ಅದು ಬರೀ ಹಾಲು ಇದ್ದಿದ್ದಿಲ್ಲ, ಇದು ನನಗೆ ಗೌಡಗೆ ತೊಂದರೆ ಕೊಡ್ತದಲ್ಲ ತಂದು ಹಾಲಿನೊಳಗೊಂದು ವಿಷ ಹಾಕಿಂದ ಕೊಟ್ಟಿಲ್ಲ ತಾಯಿ. ಏನ್ರಿ ಕೂಸಿಗೆ ತಾನೇ ಕಷ್ಟಪಟ್ಟು ಜನ್ಮ ಕೊಟ್ಟಿರ್ತಕ್ಕಂಥ ಮಗನಿಗೆ ಏನ್ರಿ ಇದು ಬದುಕಿತ್ತು ಹತ್ತುಕೊಂಡ್ರ ನಾಳೆ ನಮ್ಮ ಗೌಡಗ ನನಗೆ ತೊಂದರೆ ಕೊಡ್ತದೆ, ನಮ್ಮಿಬ್ರಿಗೆ ಕೂಡ್ಲಿಕ್ಕೆ ಆಗಂಗಿಲ್ಲ, ಬೆಟ್ಟ ಹಾಲಕ್ಕೆ ಆಗಂಗಿಲ್ಲ. ಅದಕ್ಕೆ ಇದೇ ಸತ್ತೋಯ್ತು, ನಮ್ಗೆ ಕೇಳವ್ರು ಯಾರು, ನಮ್ಗೆ ಹೇಳವ್ರು ಯಾರು ಹತ್ತುಕೊಂಡಂದು ಒಂದು ಗ್ಲಾಸ್ ಹಾಲಿನೊಳಗ ಕೂಸಿಗೆ ಒಂದು ವಿಷ ಹಾಕಿ ಕೊಟ್ಟಾಳ. ಯಾವಾಗ ವಿಷ ಹಾಕಿದ್ದು ಗೊತ್ತಾಗ್ಬಿಡ್ತು ಕೂಸಿಗೆ. ಯಾವಾಗಿಂದ ಹೊಟ್ಟೆಗಂದ ಹಂಗಂದ ವಿಷ ಅಂತಕ್ಕಂಥ ಹೊಟ್ಟೆಗಂದ ಇಳಿತೋ ಹಂಗಂದ ಸಂಕಟ ಮಾಡ್ಕೊಳಕತ್ತು. ಅವ್ವ ಯಾಕೋ ನನಗಂದ ಸಂಕಟ ಆಲಕತ್ತದೆ, ನನಗೆ ತ್ರಾಸ ಆಲಕತ್ತದೆ, ಹಿಂಗೆ ಅನ್ಕೋತ ಕೂಸದ ನೆಲಕ್ಕೆ ಬಿತ್ತು. ಒಂದು ಸವನ ಕಾಲು ಬಡಿತಾದ, ಕೈ ಬಡಿತಾದ, ನನ್ನ ತ್ರಾಸ ಆಲಕತ್ತದೆ, ಅವ್ವ ನನಗೆ ಉಳಿಸು ಹತ್ತುಕೊಂಡ ಕೂಸು ಒಂದು ಸವನದ ಚೀರ್ಲಿಕ್ಕತ್ತೆ. ಅದು ಯಾವಾಗಿಂದ ತಾಯಿ ಕಟುಕುಳಾಗಿರ್ತಕ್ಕಂಥ ತಾಯಿ, ಅದಕ್ಕಾಗಿನೇ ಹೇಳ್ತಾರಲ್ರಿ ಏನ್ರಿ, ತಾಯಿ ಹಾಲು ವಿಷವಾದರೆ ಶಿಶು ಉಳಿಯುವುದೇ, ಗುರು ಕರುಣೆಯು ದೂರ ಆದರೆ ಜಗವು ಉಳಿಯುವುದೇ. ಏನ್ರಿ, ತಾಯಿನೇ ಕುತ್ಕೊಂಡ ವಿಷ ಹಾಕದ ಬಳಕ ಅದು ಕೂಸಿ ಅಂದ ಹೆಂಗೆ ಉಳಿಬೇಕು? ಯಾವಾಗಿಂದ ಒಂದು ಕಾಲು ಹಿಡ್ಕೊಂಡು ದರ ಹೇಳ್ಕೊತಂದ ಹೋಗಿಂದ ಒಂದು ಕೋಲ್ಯಾಗಿಂದ ಬಗದ್ಲು, ಯಾವಾಗಿಂದ ಒಗದಿಂದ ಹೊರಗಿನಿಂದ ಬಾಗಲಾಕ್ಯಾಳ, ಅವಾಗ ಅದು ಕೂಸ ಒಂದು ಸೌನದ ಚೀರ್ಲಿಕ್ಕತ್ತದೆ, ಕಣ್ಣೀರು ಹಾಕ್ಲಿಕ್ಕತ್ತದೆ, ದುಃಖ ಮಾಡಕತ್ತದೆ. ಯಾವಾಗಿಂದ ಕಣ್ಣೀರು ಹಾಕ್ಲಿಕ್ಕತ್ತದ, ದುಃಖ ಮಾಡಕತ್ತದ, ಅವ್ವ ನನಗೆ ಉಳಿಸು ಹತ್ತುಕೊಂಡು ಒಂದು ಸೌನದ ಚೀರ್ಲಿಕ್ಕತ್ತೆ, ಅದ ಕಣ್ಣೀರು ಹಾಕ್ಲಿಕ್ಕತ್ತೆ. ಅದ ಯಾವಾಗಿಂದ ಕಣ್ಣೀರು ಹಾಕುವಂತ ಪ್ರಸಂಗದೊಳಗ ಕಟುಗಳಾಗಿರ್ತಕ್ಕಂಥ ತಾಯಿಗೆ ಅದು ಅರಿವಿಲ್ಲ. ಯಾವಾಗಿಂದ ಗೌಡ ಬಂದಾನೆ, ಯಾವಾಗಿಂದ ಗೌಡ ಬಂದ, ಗೌಡನ ಜೊತೆಯೊಳಗಂದ ಚೆಲ್ಲಾಟ ಆಡಕತ್ತಾಳೆ. ಏನ್ರಿ, ಇನ್ನು ಮುಂದೆ ನಮ್ಗೆ ಯಾರ್ದು ಕೂಡ ತ್ರಾಸಿಲ್ಲ, ಯಾಕ ನನ್ನ ಕೂಸಿಗಂದ ವಿಷ ಹಾಕಿಬಿಟ್ಟೇನಿ, ಇನ್ನೇನು ಕ್ಷಣಾರ್ಧಗಂದ ಸಹಿತದ, ಮತ್ತು ಅದಕ್ಕೆ ಎಲ್ಲಿ ಮಣ್ಣು ಮಾಡೋಣ ಅಂತಂದ್ರ ಹೊರಗೆ ಒಯ್ದ್ರಿ ಅಂದ ಮಂದಿಗೆ ಗೊತ್ತಾಕದ, ಇಲ್ಲೇ ಅಡಿಗೆ ಮನೆಗೆ ಮಣ್ಣು ಮಾಡೋಣ ಅಂತಂದು ಅಡಿಗೆ ಮನೆಗೆ ತೆಗಿಲಿಕ್ಕತ್ತ. ಈ ಕಡೆಯಿಂದ ಒಳಗಿಂದ ಕೋಲೆ ಒಳಗಿಂದ ಕೂಸಿಂದ ಒದ್ದಾಡಕತ್ತದೆ. ಅವ್ವ ಹತ್ತುಕೊಂಡ ಕೈ ಬಡಿಲಿಕ್ಕತ್ತದ, ಕಾಲು ಬಡಿಲಿಕ್ಕತ್ತದ, ಹೆಂಗಂದ ವಿಷ ಏರ್ಲಕತ್ತದೋ ಹಂಗಂದ ಕೂಸ ಕಾಲಾಗಿನ ತಾಕತ್ತು ಕಳ್ಕೊಂಡು ಬಿಡ್ತು, ಕಾಲು ಬಡಿಯುವುದನ್ನು ನಿಲ್ಲಿಸಿಬಿಡ್ತು. ಯಾವಾಗಿಂದ ಅವ್ವ ಹತ್ತುಕೊಂಡ ಕೈ ಬಡಿತಿತ್ತು, ಯಾವಾಗಿಂದ ವಿಷಾಣ ತೆಗೆದ ಮತ್ತಿಟ್ಟಂದ ಏರಿ ಕೈ ಬಡಿದನ್ನು ನಿಲ್ಲಿಸಿಬಿಡ್ತು. ಯಾವಾಗಿಂದ ಕೈ ಕಾಲುಗಳನ್ನು ಬಡಿಯುವುದನ್ನು ನಿಲ್ಲಿಸ್ತೋ ಅವಾಗ ಗೊತ್ತಾಯ್ತು, ನನ್ನ ತಾಯಿ ನನ್ನ ಉಳಿಸಂಗಿಲ್ಲ, ನನ್ನವ್ವ ನನಗೆ ಉಳಿಸಂಗಿಲ್ಲ, ಅದಕ್ಕೆ ನನಗೆ ಉಳಿಸೋರು ಯಾರು ಒತ್ತುಕೊಂಡ ಕೇಳಿದ್ರ ಆ ಟೈಮ್ದೊಳಗೆ ಅದು ನೆನಪು ಬಂದಿದ್ದು. ಯಾರು ಒತ್ತುಕೊಂಡ ಕೇಳಿದ್ರೆ ದಾನಮ್ಮ ನೆನಪು ಅಂತದ ಕೂಸಿಗೆ. ಕೂಸು ಒಂದು ಸವನಕ್ಕೆ ಹೋಗ್ಲಕ್ಕತ್ತದ, ದಾನಮ್ಮ